ಸ್ನೇಹಿತರೆ, ಇವತ್ತಿನ ಒಂದು ಒಳ್ಳೆ ಆಹಾರದ ಒಂದು ಟಿಪ್ಸು ತಗೊಂಡು ಬಂದಿದ್ದೀನಿ. ಪಿಜ್ಜಾ, ಬರ್ಗರ್ ಇಂದಿನ ಜೀವನ ಶೈಲಿಯಲ್ಲಿ ಮೋಮೋಸ್, ಫಾಸ್ಟ್ ಫುಡ್, ಫ್ರೈಡ್ ಫುಡ್, ಸ್ಟ್ರೀಟ್ ಫುಡ್, ಚಿಪ್ಸ್, ಬ್ರೆಡ್, ಕೇಕ್, ಮದ್ಯ ಮತ್ತು ಸಿಗರೇಟು ಸಾಮಾನ್ಯವಾಗಿಬಿಟ್ಟಿದೆ. ಆದರೆ ಇವುಗಳನ್ನು ಪ್ರತಿದಿನ ಸೇವಿಸಿದರೆ ದೇಹದೊಳಗೆ ಏನೆಲ್ಲ ಹಾನಿ ಆಗುತ್ತದೆ ಎಂಬುದನ್ನು ನಿಮಗೆ ಗೊತ್ತಾ? ಪಿಜ್ಜಾ, ಬರ್ಗರ್ನಲ್ಲಿ ಹೆಚ್ಚು ಮೈದಾ, ಎಣ್ಣೆ ಮತ್ತು ಚೀಸ್ ಇರುತ್ತದೆ. ಇದರಿಂದ ತೂಕ ಹೆಚ್ಚಾಗುತ್ತದೆ, ಕೊಲೆಸ್ಟ್ರಾಲ್ ಹೆಚ್ಚಾಗಿ ನಿಮ್ಮ ಹೃದಯ ಸಮಸ್ಯೆ ಉಂಟಾಗುತ್ತದೆ. ಮೋಮೋಸ್ ಮತ್ತು ಸ್ಟ್ರೀಟ್ ಫುಡ್ಗಳನ್ನು ಅಶುದ್ಧ ಎಣ್ಣೆ ಮತ್ತು ನೀರಿನಿಂದ ತಯಾರಿಸುವ ಸಾಧ್ಯತೆ ಹೆಚ್ಚಿದೆ. ಇದರಿಂದ ಹೊಟ್ಟೆ ನೋವು, ಗ್ಯಾಸು, ಆ್ಯಸಿಡಿಟಿ ಮತ್ತು ಆಹಾರ ಬಾಧೆ ಅಂದರೆ ವಾಮಿಟಿಂಗ್ ಅದು ಎಲ್ಲ ವಿಷ ಆಗೋ ಥರ ಒಂದು ಚಾನ್ಸಸ್ ಜಾಸ್ತಿ ಇದೆ. ಫ್ರೈಡ್ ಫುಡ್ ಮತ್ತು ಚಿಪ್ಸ್ ಲಿವರ್ಗೆ ಹಾನಿ ಮಾಡುತ್ತವೆ, ಜೀರ್ಣಕ್ರಿಯೆ ದುರ್ಬಲವಾಗುತ್ತದೆ ಮತ್ತು ದೇಹದಲ್ಲಿ ಉರಿಯೂತ ಹೆಚ್ಚಾಗುತ್ತದೆ. ಬ್ರೆಡ್ ಮತ್ತು ಕೇಕ್ಗಳಲ್ಲಿ ಹೆಚ್ಚು ಸಕ್ಕರೆ, ರಿಫೈನ್ಡ್ ಮೈದಾ ಇರುವುದರಿಂದ ಡಯಾಬಿಟೀಸ್, ದಣಿವು ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ. ಮದ್ಯ ಸೇವನೆಯಿಂದ ಲಿವರ್ ನಿಧಾನವಾಗಿ ಹಾನಿಯಾಗುತ್ತದೆ, ಮೆದುಳಿನ ಕಾರ್ಯಕ್ಷಮತೆ ಕಡಿಮೆಯಾಗುತ್ತದೆ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಸಿಗರೇಟು ದೇಹದ ವಿಷದಂತೆ ನಮ್ಮ ದೇಹಕ್ಕೆ ಕೆಲಸ ಮಾಡುತ್ತದೆ. ಶ್ವಾಸಕೋಶ, ಹೃದಯ ಮತ್ತು ರಕ್ತನಾಳಗಳಿಗೆ ಗಂಭೀರ ಹಾನಿ ಮಾಡುತ್ತದೆ. ಇದರ ಪರಿಣಾಮವಾಗಿ ಕೇವಲ ಹೊಟ್ಟೆಯಲ್ಲ, ಸಂಪೂರ್ಣ ದೇಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಕತ್ತು ನೋವು, ಕೈಕಾಲು ನೋವು, ಹೊಟ್ಟೆ ಸಮಸ್ಯೆಗಳು, ದೌರ್ಬಲ್ಯ ಮತ್ತು ಸಂಪೂರ್ಣ ದೇಹ ನೋವು ಉಂಟು ಮಾಡುತ್ತದೆ. ಆದ್ದರಿಂದ ಈಗಲೇ ನಿಮ್ಮ ಆಹಾರ ಪದ್ಧತಿಯ ಅಭ್ಯಾಸವನ್ನು ಬದಲಿಸಿ ಆರೋಗ್ಯಕರ ಆಹಾರವನ್ನು ಆಯ್ಕೆ ಮಾಡಿ ದೇಹದೊಳಗೆ ಬಲಿಷ್ಠವಾಗಿರಿಸಿಕೊಳ್ಳಲಿಕ್ಕೆ ನೀವು ಪ್ರಯತ್ನಿಸಿ. ಸೊ ನೆನಪಿರಲಿ, ಕೆಲವು ನಿಮಿಷಗಳ ರುಚಿ, ವರ್ಷಗಳ ಹಾನಿ. ಫೈನಲಿ ಹೇಳೋದಾದರೆ, ಇಂದಿನ ತಪ್ಪು ಆಹಾರವೇ ನಾಳೆಯ ರೋಗ. ಸೊ ನಿಮ್ಮ ಡೇ ಟು ಲೈಫ್ ಆ್ಯಕ್ಟಿವಿಟಿ ಚೆನ್ನಾಗಿ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಆಗಿಬಿಟ್ಟು ಎಕ್ಸಸೈಸ್ ಮಾಡಿಬಿಟ್ಟು ದಿನವನ್ನು ಫ್ರೆಶ್ನೆಸ್ ಆಗಿ ಜೀವಿಸುವಂಥ ಪ್ರಯತ್ನ ಮಾಡಿ. ಅದರ ಜೊತೆಗೆ ಫೋಕಸ್ ಯುವರ್ ಹೆಲ್ತ್ ಆ್ಯಂಡ್ ಕ್ಯಾಚ್ ಮೀ ಆನ್ ವಾಟ್ಸಪ್. ವಿಲ್ ಟಚ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಗೆಟ್ ಯು. ಸೊ ಥ್ಯಾಂಕ್ ಯು ವೆರಿ ಮಚ್.